ನಾನು ಕಾಂಟ್ರಾಕ್ಟರ್ಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದು ಬಡವರ ಮನೆ, ಇದೆಲ್ಲ ಯಾರು ಕೂಡ ದುಡ್ಡು ದುಡಿಲಿಕ್ಕೆ ಸಾಧ್ಯ ಇಲ್ಲ. ಬಡವರಿಗೋಸ್ಕರ ಕಟ್ತಾ ಇರ್ತಕ್ಕಂಥ ಮನೆ, ಅವರ ಕುಟುಂಬಗಳನ್ನ ಸಾಕ್ತಕ್ಕಂಥದ್ದು. ಅದನ್ನ ಸರಿಯಾದ ರೀತಿಯಲ್ಲಿ ನೀವು ಕಟ್ಟಿಸ್ಬೇಕು. ಇಂಜಿನಿಯರ್ಗಳು ನೀವೇನಾದ್ರೂ ಒಂಚೂರು ಏರುಪೇರಾದ್ರೆ ನಮ್ಮಲ್ಲೆಲ್ಲ ಹಂದಿಗೂಡಾಗ್ಬಿಟ್ಟವೆ. ಮಗಳಿಗೆ ಏನಾದ್ರೂ ಏರುಪೇರಾದ್ರೆ ಇವನ್ ಬಿ ಎರಡು ರೆಸ್ಪಾನ್ಸಿಬಲ್. ಕಾಂಟ್ರಾಕ್ಟರ್ ಅಲ್ಲಿದ್ದಾರೆ, ಬನ್ನಿ ದಯಮಾಡಿ ಕಾಂಟ್ರಾಕ್ಟರ್. ಇದು ನೀವು ಲಾಭ ಮಾಡಲಿಕ್ಕೆ ಮಾಡ್ತಕ್ಕಂಥ ಕೆಲಸ ಅಲ್ಲ. ನೀವು ಕೂಡ ಬಡವರಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿ ಕೆಲಸ ಮಾಡಬೇಕು. ಯಾಕಂದ್ರೆ ಈ ಮನೆಗಳು ಎಲ್ಲೂ ಕೂಡ ನಾನು ನೋಡಿದಂಗೆ ಸುಮಾರು 50% ನಮ್ಮ ರಾಜ್ಯದಲ್ಲಿ ಯಶಸ್ವಿಯಾಗಿಲ್ಲ. ಅದು ನಮ್ಮ ಸರ್ಕಾರ, ಇನ್ನೊಂದು ಸರ್ಕಾರ, ಇನ್ನೂ ಸರ್ಕಾರ ಪ್ರಶ್ನೆ ಅಲ್ಲ. ಎಲ್ಲ ಕಡೆ ತೊಡರಾಗಿರ್ತಕ್ಕಂಥದ್ದು. ಆ ತೊಡರನ್ನ ಯಾವ ರೀತಿ ತೆಗೆದುಹಾಕಿ ಸಲೀಸಾಗಿ ಎಷ್ಟು ದಿವಸ ಕಟ್ಟಬೇಕು ಬನ್ನಿ ನೀವು? 18 ತಿಂಗಳು ನಮ್ಮ ಕಡೆ ಉದ್ಘಾಟನೆ ಮಾಡಿಸ್ಬೇಕು ನೀವು. ಬಹುಶಃ ನಮ್ಮ ಇಕ್ಬಾಲ್ ಹುಸೇನ್ ಸಾಹೇಬರು ನಿಮಗೆ ಅದಕ್ಕೆ ಸರಿಯಾದ ಸಂದರ್ಭದಲ್ಲಿ ಸೂಕ್ತವಾದ ಮಾರ್ಗದರ್ಶನ ಮತ್ತು ಸಹಕಾರ ಕೂಡ ಕೊಡ್ತಾರೆ. ಆದ್ರೆ ಜವಾಬ್ದಾರಿ ಜಾಸ್ತಿ ಇದೆ. ಇದು ಯಶಸ್ವಿ ಆಗಬೇಕಾದ್ರೆ ನೀವು ಪ್ರಾಮಾಣಿಕವಾದಂತಹ ಪ್ರಯತ್ನ, ಕಾಂಟ್ರಾಕ್ಟರು, ಶಾಸಕರು, ಸಾರ್ವಜನಿಕರು ಸೇರಿದಾಗ ಮಾತ್ರ ಇದು ಯಶಸ್ವಿ ಆಗ್ತದೆ. ದಯಮಾಡಿ ಇದನ್ನು ತಮ್ಮಲ್ಲೆಲ್ಲ ಮನವಿ ಮಾಡ್ತೇನೆ. ಏನಾಗೋದಿಲ್ಲ, ನೀವು 1 ಲಕ್ಷ ಲೋನ್ ತಗೋಬಹುದು ಬ್ಯಾಂಕ್ಗಳಲ್ಲಿ. ಲೋನ್ ತಗೊಂಡ್ರೆ ನಿಮ್ಗೆ ಒಳ್ಳೆ ಮನೆ ಬರ್ತದೆ. ನೀವು 1 ಲಕ್ಷ ಲೋನ್ ಕೊಡ್ಲಿಲ್ಲ ಅಂತಂದ್ರೆ ಕಾಟಾಚಾರಕ್ಕೆ ಮನೆ ಕಟ್ತಾರೆ, ಸರಿಯಾಗಿ ಎಲೆಕ್ಟ್ರಿಸಿಟಿ ಮಾಡಲ್ಲ, ಸರಿಯಾಗಿ ಚರಂಡಿಯ ಒಳಗಡೆ ಕಿಚನ್ ವ್ಯವಸ್ಥೆ ಇರಲ್ಲ, ಟಾಯ್ಲೆಟ್ ವ್ಯವಸ್ಥೆ ಇರಲ್ಲ. ಇಂಥ ಒಂದು ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ. ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಡವರಿಗೋಸ್ಕರ ಮನೆ ಕಟ್ಕೊಳ್ಬೇಕು ಅಂತೇಳಿ ಸುಮಾರು 6.5 ಲಕ್ಷ ವೆಚ್ಚದಲ್ಲಿ GST ಸೇರಿ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ನಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನಗಳು ಕೂಡ ಅದರಲ್ಲಿ ಇರಬೇಕಾಗ್ತದೆ. ಇದು ಬಡವರು ವಾಸ ಮಾಡತಕ್ಕಂಥ ಮನೆ. ಬಹುಶಃ ನಮ್ಮ ನಾಯಕರಾದಂತಹ DK ಶಿವಕುಮಾರ್ ಅವರು, ಈ ರಾಜ್ಯದ ಮುಖ್ಯಮಂತ್ರಿಗಳು, ನಿಮ್ಮ ಆಶೀರ್ವಾದದಿಂದ, ಈ ಜಿಲ್ಲೆಯ ಮಣ್ಣಿನ ಮಗ, ನಿಮ್ಗಳ ಆಶೀರ್ವಾದದಿಂದ ಏನು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಇದಕ್ಕೆ ನಮಗೆಲ್ಲರೂ ಕೂಡ, ನನಗೂ ಇಕ್ಬಾಲ್ ಹುಸೇನ್ ಅವರಿಗೆ ಎಲ್ಲರೂ ಕೂಡ ಜವಾಬ್ದಾರಿಯನ್ನು ಕೊಟ್ಟು ಕಳಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕಟ್ತಾ ಇರ್ತಕ್ಕಂಥ ಮನೆ, ನೀವು ಜವಾಬ್ದಾರಿ ತಗೋಬೇಕು, ಸುಸಜ್ಜಿತವಾದಂತಹ ಮನೆಗಳನ್ನು ಕಟ್ಟಿಕೊಳ್ಬೇಕು ಅಂತಕ್ಕಂಥ ವಿಚಾರಗಳನ್ನ ನಮಗೂ ಕೂಡ ಅವರ ಆದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾವು ಕೂಡ ನಿಮ್ಮ ಜೊತೆಗೆ ಇರ್ತೇವೆ. ಆದ್ರೆ ಕಟ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೂಡ ಜವಾಬ್ದಾರಿ ತಗೋಬೇಕಾಗ್ತದೆ. ಇಂಜಿನಿಯರ್ ಸಾಹೇಬ್ರೆ, ಕಾಟಾಚಾರಕ್ಕೆ ಕಟ್ಟತಕ್ಕಂಥ ಮನೆ ಎಲ್ಲ ಇದು ಜವಾಬ್ದಾರಿ ಇರಲಿ. ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ. ನಾವು ಬಂದು ಫಲಾನುಭವಿಗಳ ಜೊತೆ ಒಂದು ಮೀಟಿಂಗ್ ಮಾಡೋಣ. ನಾವು ನಮ್ಮ ಇಕ್ಬಾಲ್ ಸಾಹೇಬ್ರು ಎಲ್ಲ ಸೇರಿ, ನಮ್ಮ ಅಧ್ಯಕ್ಷರು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡೋಣ. ಮೀಟಿಂಗ್ ಮಾಡಿ ಅವರ ಇದು, ಯಾಕಂದ್ರೆ ಎಲ್ಲ ಕಡೆ ಏನ್ ಮಾಡ್ತಾರೆ ಅಂತಂದ್ರೆ ಅರ್ಧಂಬರ್ಧ ಮಾಡೋದು, ಮುಕ್ಕಾಲು ಭಾಗ ಕಟ್ಟೋದು, ಅರ್ಧಕ್ಕೆ ಬಿಟ್ಟು ಬಿಡೋದು, ಇಂಥ ವ್ಯವಸ್ಥೆಗಳನ್ನ ನಾವು ನೋಡ್ತಾ ಇದ್ದೀವಿ. ಇದು ಯಶಸ್ವಿ ಆಗಬೇಕು. ಇದು ಮೊದಲನೇ ಕಾರ್ಯಕ್ರಮ. ನಮ್ಮ ಮುಖ್ಯಮಂತ್ರಿಗಳಾದ ನಂತರ ಇದು ಮೊದಲನೇ ಕಾರ್ಯಕ್ರಮ. ನಾವು ಈ ಜಿಲ್ಲೆ ಹೆಡ್ ಕ್ವಾರ್ಟರ್ ಮಾಡ್ತಾ ಇರ್ತಕ್ಕಂಥ ಮೊದಲನೇ ಕಾರ್ಯಕ್ರಮ. ನಾವೆಲ್ಲ ನಿಮ್ಮ ಒಟ್ಟಿಗೆ ಇರ್ತೇವೆ. ಕಾಂಟ್ರಾಕ್ಟರ್ ಸಾಹೇಬ್ರೆ, ಅರ್ಥ ಮಾಡ್ಕೊಳ್ಳಿ, ಬೇರೆದಕ್ಕೆ ಎದುರ್ಕೋಬೇಡಿ. ನಿಮ್ ಬಿಲ್ಲು ನೀವು ಸರಿಯಾದ ರೀತಿಯಲ್ಲಿ ಮನೆ ಕಟ್ಟಿದ್ರೆ ಬಿಲ್ ಗ್ಯಾರಂಟಿ ಕೊಡಿಸ್ತೀವಿ. ನನ್ಗಾಗ್ಲಿ ಇಕ್ಬಾಲ್ ಸಾಹೇಬ್ರಿಗಾಗಲಿ ₹1 ಕೊಡ್ಕೋಬೇಡಿ ನೀವು, ಆಯ್ತಲ್ಲ? ಪ್ರಾಮಾಣಿಕವಾಗಿ ಯಾರಿಗೆ ನೀವು ತಗೊಳ್ಳೋ ನಾವಿಬ್ರೆ ನೀವೇ ಹೇಳ್ತಾ ಇದ್ದೀರಾ? ನೀವೆಲ್ಲ ಕೇಳಿರಾ? ಇಲ್ಲ ನಾನು ಜಿಲ್ಲಾ ಮಂತ್ರಿ ಕೇಳಬೇಕು, ಇಲ್ಲ ಶಾಸಕರು ಕೇಳಬೇಕು. ಈಗ ನಾವಿಬ್ರು ಕೂಡ ಪ್ರಾಮಾಣಿಕವಾಗಿ ನಿಮ್ ಪರ ಇರ್ತೀನಪ್ಪ, ಬಿಲ್ ಕೊಡಿಸ್ತೀನಿ, ನೀನ್ ಕರೆಕ್ಟಾಗಿ ಕೆಲಸ ಮಾಡೋದ್ರೆ ನೀವು ಯಾವ್ಯಾವ ಟೈಮಲ್ಲಿ, ನಾನು ಇಂಜಿನಿಯರ್ಗೆ ಹೇಳ್ತೀನಿ, ಯಾವ್ಯಾವ ಟೈಮಲ್ಲಿ ಅವರು ಕಾಮಗಾರಿನ ಮುಗಿಸ್ಬೇಕು ಅದನ್ನ ಮುಗಿಸ್ಬೇಕು. ನೀವು ವರ್ಷಾನುಗಟ್ಟಲೆ ಹೇಳ್ತಕ್ಕಂಥದ್ದು ಇದನ್ನ 2 ವರ್ಷಕ್ಕೂ, ಈಗ 18 ತಿಂಗಳ ಅವಧಿನಲ್ಲಿ ಮುಗಿ